ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕೆಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ನೀನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಅದೇನೇನನ್ನು ಬರೆದಿರುವೆ ದೇವ. ದೇವಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏಕೆ? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡಿದರು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಎಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಚದುರೆ ಮರುಗುವುದು ಪರಿಯ ಚದುರೆ, 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 ಚದುರೆ ಮರುಗುವುದು ಪರಿಯ ಚದುರೆ. ಹಿಮಕರಾಣಿನಿ ಭಯವಿದೇತಕ್ಕೆ ಬಯಲು ಕ್ರಾಂತಿಯಲ್ಲಿ ಬಯಲುವೆ ಏಕೆ? ಹಿಮಕರಾಣಿನಿ ಭಯವಿದೇತಕ್ಕೆ ಬಯಲು ಕ್ರಾಂತಿಯಲ್ಲಿ ಬಯಲುವೆ ಏಕೆ? ಕರುಣಿಯ ತಾಪ ಬೆಳೆಯ ಪ್ರತಾಪ, ಕರುಣಿಯ ತಾಪ ಬೆಳೆಯ ಪ್ರತಾಪ, ಛಲವ ಹಿಡಿದು ಬನ್ನಿ ಚತುರೆ, ಛಲವ ಹಿಡಿದು ಬನ್ನಿ ಚತುರೆ, ಚತುರೆ ಮರುಗುವುದು ಪರಿಯ ಚತುರೆ, ಚತುರೆ ಮರುಗುವುದು ಪರಿಯ ಚತುರೆ, ಚತುರೆ ಮರುಗುವುದು ಪರಿಯ ಚತುರೆ. ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಕೈ ಹಿಡಿದ ಧರ್ಮಪತ್ನಿಯನ್ನು ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಮನ್ನಿಸು ಎಂದು ನಾನು ನಿನ್ನನ್ನು ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನೆಂಬುದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಏಕೆ? ಎಷ್ಟೇ ಆದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರು. ಅದು ಇಂದಿನ ಮಾತು.
ಆಹಾ ಸರಿ ಸರಿ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗುವುದು, ಹಾಗಲಾದರೂ ಬೆಚ್ಚಿರುವ ಏನೇನು ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು, ನಮ್ಮಣ್ಣನಾದ ಶ್ರೀಕೃಷ್ಣನಲ್ಲವೇ? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ನಾನು ಊಹಿಸಿದ್ದೆನು ಈಗಾಗಬಹುದೆಂದು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬೆಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೆಯೇ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ, ಬಾಪು ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ಅಲ್ಲವೇ? ಎಲ್ಲಿ ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೇನೆ ಪ್ರಾಣೇಶ್ವರ. ನೀವು ಮರೆತು ಹೋದಿರೇನು? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ, ಮತ್ತೆ ಏನನ್ನು ಹೇಳಿದ್ರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮನು. ನಿಜವೇ ನಿಜವೇ, ನೀವೇನು ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವವರಲ್ಲ, ಆದ್ರೆ ನೀವು ಆಡದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಹಳದಿರು ಪ್ರೇಯಸಿ ಪಾಂಡವರರಸಿ, ಹಳದಿರು ಪ್ರೇಯಸಿ ಪಾಂಡವರರಸಿ, ಹಗೆಗಳ ರಕ್ತವ ತಲೆಯೋ ಬೆರೆಸಿ, ಹಗೆಗಳ ರಕ್ತವ ತಲೆಯೋ ಬೆರೆಸಿ, ಕುಲ್ಲನ ಹಲ್ಲಲ್ಲಿ ನೆಲ್ಲನೆ ಭಾಜಿಸಿ, ಕುಲ್ಲನ ಹಲ್ಲಲ್ಲಿ ನೆಲ್ಲನೆ ಭಾಜಿ ಕಟ್ಟಿಸುವೆನು ಮುಡಿಯ. ಆ ಕೆಟ್ಟ ಕೌರವನ ಹುಟ್ಟನ್ನು ಅಡಗಿ ಕಟ್ಟಿಸುವೆನು ಮುಡಿಯ. ಕಣ್ಣೀರೇತಕ್ಕೆ ಭಾರತ ಮಹಿಳೆ, ಕಣ್ಣೀರೇತಕ್ಕೆ ಭಾರತ ಮಹಿಳೆ, ಚಲಿಸಿದ ಶಬದವು ರಣರಂಗದಲ್ಲಿ, ಚಲಿಸಿದ ಶಬದವು ರಣರಂಗದಲ್ಲಿ, ಕುರುಕುಲ ದೊರೆಯನ ತೊಡೆಯನ್ನು ಮುರಿದು, ಕುರುಕುಲ ದೊರೆಯನ ತೊಡೆಯನ್ನು ಮುರಿದು ಕಟ್ಟಿಸುವೆನು ಮುಡಿಯ. ಆ ಕೆಟ್ಟ ಕೌರವರ ಹುಟ್ಟನ್ನು ಅಡಗಿ ಕಟ್ಟಿಸುವೆನು ಮುಡಿಯ. ಕಟ್ಟಿಸುವೆನು ಮುಡಿಯ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಅತಿಹಾತುರದಿಂದ ನಿರೀಕ್ಷಿಸುವೆನು. ಧರ್ಮಪಾರಾಯಣನಾದ ಯುಧಿಷ್ಠರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಮಾತ್ರ ಮನ್ನಿಸುವುದಿಲ್ಲ. ಸಹೋದರ ಭೀಮಸೇನ, ನೋಡೋಣ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರೂ ಸಕ್ತರಲ್ಲ. ಅರ್ಜುನ, ಈ ಬಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ.
ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ? ಪಾಂಚಾಲಿ ಅಣ್ಣನೇಕೆ ಪಾಂಚಾಲಿ ಪಾಂಚಾಲಿ ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಏನನ್ನು ಬೆರಗುವುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದು ಬಯಸಿದ್ದೇನೋ, ಅದನ್ನು ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಲೂಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಸಹಿಸಲಾರೆ. ಯುದ್ಧಕ್ಕೋಗಿ ನಿನ್ನ ಅನುಮತಿಯನ್ನಾಗಲಿ, ಈ ಅರ್ಜುನ ಸಹಾಯವನ್ನಾಗಲಿ, ನಕುಲ ಸಹದೇವರ ಬೆಂಬಲವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಇನ್ನೂ ಪ್ರಿಯ ಸಹೋದರ, ಏಕರ ನಡತೆ ಪ್ರೀತಿ ಸಹೋದರ, ಮಾತುರ ದೀಪಲ ಬೇಗಿದುದೈ. ಸಹೋದರ, ಏಕರ ನಡತೆ ಪ್ರೀತಿ ಸಹೋದರ, ಮಾತುರ ದೀಪಲ ಬೇಗಿದುದೈ. ಸಹೋದರ ಭೀಮಸೇನ, ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮಕ್ಕೆ ಬಾಗಿಗಳಾಗುವಿರೆ. ಏಕರ ನಡತೆ ಪ್ರೀತಿ ಸಹೋದರ, ಆತುರದಿ ಬಲ ಏರಿದುದೈ. ಇನ್ನು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ದೇವಿ, ಮಾನ್ಯನಿ ಮನದ ವೇದನೆ ನೀಗಿತು ಸಮಯವಿದೆನ್ನರಿಯ ಕರುಣೆ ಏತಕ್ಕೆ ಇದು ರಾವೋ. ದೇವಿ, ಮಾನ್ಯನಿ ಮನದ ವೇದನೆ ನೀಗಿತು ಸಮಯವಿದೆನ್ನರಿಯ ಕರುಣೆ ಏತಕ್ಕೆ ಇದು ರಾವೋ. ಧರ್ಮದ ನಮ್ಮಯ ನಿರ್ಮಲ ಮಾತು, ಧರ್ಮದ ನಮ್ಮಯ ನಿರ್ಮಲ ಮಾತು ಇರುವುದನ್ನು ಚಿನ್ನ ಪರಿಚಿತವೇ ನುಡಿಯ. ನೀರುವುದನ್ನು ಚಿನ್ನ ಪರಿಚಿತವೇ ನುಡಿಯ. ಸಹಿಪುದು ಮನದನು ತಾವವ ಕರುಣೆ. ಸಹಿಪುದು ಮನದನು ತಾವವ ಕರುಣೆ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯದ ಕೊರಗಲು ಪರಿಯ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯದ ಕೊರಗಲು ಪರಿಯ. ಸಾರಸಕ್ಷನಿಂದರೀಗ ಸಾರಸಕ್ಷನಿಂದರೀಗ ಹೆಚ್ಚಿಂತು ನಿಂತು ವಿಶ್ವಾಸ ಪಡುವೆ.
ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಧರ್ಮ. ಯುದ್ಧವೋ? ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ನಾವು ಪ್ರಾರಂಭಿಸಿದರೆ ನಮ್ಮಗಳ ಅವಿಚಾರಕ್ಕೆ ನಾವೇ ಚಿಂತಿಸಬೇಕಾಗುತ್ತದೆ. ಅದಕ್ಕಾಗಿಯಲ್ಲವೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತೇನೆ. ಭೀಮಸೇನ ತಡಿ ತಡಿ ಸೈ ಭೀಮನಗೆ ತಡಿ 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 ಸೈ ಭೀಮನಗೆ ತಡಿ ತಡಿ ಈ ರೀತಿ ವರ್ತಿಸೋದು ಸರಿಯಲ್ಲ. ಶಾಂತನಾಗು ಅಣ್ಣ, ಶಾಂತನಾಗು. ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡುತ್ತ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಬಹುದಲ್ಲ? ಪರಮಾತ್ಮ, ಬಾಂಧವರ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಬನ್ನಿ ಈ ಪೀಠದಲ್ಲಿ ಆಸೀನರಾಗಿ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಪರಮಾತ್ಮ, ಆನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಆನಿಧಿ ಮಾಧವ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ.
ಶಮನ ಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಸಂಜೆಗೊಳ್ಳಾತ ಶಮನ ಮೋಹನ ಕಾರುಣ್ಯ ಗುಣಶೀಲ ನವಮೋಹನ ಪರಮಾತ್ಮ ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ ಧರ್ಮನಂದನ. ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಪರಮಾತ್ಮ ಸಂಧಿ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ನನಗಿನ್ನಿಲ್ಲಿ ಕೆಲಸವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ ಮೊದಲ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಕೌರವರ ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿಯೇ ಭೀಮಸೇನ. ಕೃಷ್ಣ, ತಿಳಿಯಿತು ಈ ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನುಡಿಸಲು ಅವಣಿಸುತ್ತಿರುವೆಯ ಯಾದವಾಗ್ರಣೆ. ಈ ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೇ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜಸಭೆ ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ದಾರೆ? ಯಾರು ಯಾರು ಒಪ್ಪಿದರು? ಪರಮಾತ್ಮ, ಭೀಷ್ಮ, ದ್ರೋಣಾದಿ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ನನಗಿನ್ನಿಲ್ಲಿ ಕೆಲಸವಿಲ್ಲ. ಸಹೋದರರೇ, ಈ ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರವನ್ನು ನೀವೇ ಭುಂಜಿಸಿ. ಅದರಲ್ಲಿ ಈ ಭೀಮನಿಗೆ ಯಾವ ಭಾಗವೂ ಬೇಡ. ಯಾಸ್ತೀನಿ, ನೀನು ನಿರಾಶಳಾಗಬೇಡ ದೇವಿ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮ, ಭೀಮ ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯ ಸರಿ. ಇಷ್ಟೊಂದು ಕೋಪವು ನಿನಗಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯ? ಸಮಾಧಾನ ಮಾಡಿಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೆ ಪ್ರಿಯವಾದ ವಾರ್ತೆಯನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಏನು ಕೃಷ್ಣ, ಏನು ಆ ಸಂದೇಶ? ನನ್ನ ಮಾತನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಂಡರೆ ಮಾತ್ರ ಹೇಳುವುದು. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಎಷ್ಟೊಂದು ಭಯವಾಗುವುದು ಬಲೆಯ. ನೀನು ಸಮಾಧಾನ ಮಾಡಿಕೊಂಡು ಕೇಳು, ನಿನಗೆ ಪ್ರಿಯವಾರ್ತೆಯನ್ನು ತಿಳಿಸುವೆನು. ಇದು
ನಿನ್ನಿಚ್ಛೆಯಂತೆಯೇ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡಿಕೊಳ್ಳುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ಭೀಮಸೇನ, ಈ ಗದೆಯನ್ನು ಇಟ್ಟುಕೊಡು. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ತಗ್ಗಿ. ಈ ನಾನು ಹೇಳಿದಂತೆ ಕೇಳಬೇಕು, ತಿಳಿದಿದ್ದೆ? ನಿನ್ನ ಆಜ್ಞೆ ನಾನೆಂದಾದ್ರೂ ಮೀರಿರುವೆನೆ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ಭೀಮನ ಕರಗಳನ್ನು ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಅದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸುವಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದಲ್ಲಿ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಸಮಾಧಾನವಾಯಿತು. ಎಲ್ಲರೂ ಕೇಳಿರಿ. ಈಗ ಈ ಭೀಮಸೇನನ ಕರಗಳನ್ನು ಬಂಧಿಸುವ ಹಗ್ಗದಿಂದ ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳೆಲ್ಲವನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಕಾರ್ಯ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೇ? ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರಚಿಕರ ಘೋಷಣೆಯಲ್ಲಿ ಎಂದು ಹೇಳಿದ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಬಂದು ನಿಂತಿದೆ ಯುದ್ಧ. ಪರಮಾತ್ಮ, ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು ನೀನೇ ತಿಳಿದಿರುವೆ. ಸಂಧಿಗಾಗಿ ಸರ್ವ ಪ್ರಯತ್ನ ಪಟ್ಟವನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಏಕೆ ಬಿಚ್ಚುವುದಿಲ್ಲವೇ? ಅಗ್ರಜ, ಧನಂಜಯ, ನೀವು ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಹರ ಹರ ಮಹಾದೇವ! ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ವೈರಿ ಕುರುಕುಲಹದವರನು ವಧಿಸುವೆನು. ವೈರಿ ಕುರುಕುಲಹದವರನು ವಧಿಸುವೆನು. ಸಿರಿಯ ಮೆರೆದು ದುರಹಂಕಾರದಿ, ಸಿರಿಯ ಮೆರೆದು ದುರಹಂಕಾರ ಧಿಕ್ಕರಿಸುವುದು ಭಕ್ತಿನಿ ಮೆರೆದು. ವೈರಿ ಕುರುಕುಲಹದವರನು ವಧಿಸುವೆನು. ಹನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಕುಲ ಗುಂಡಿಗಳ ಹನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಕುಲ ಗುಂಡಿಗಳ ಭಕ್ತವೆಲ್ಲವ ಭಕ್ತಿಸಿ ನಮಗ ನ್ಯಾಯವೊದಗಿದ ರಕ್ಕಸರ ಭಕ್ತವೆಲ್ಲವ ಭಕ್ಷಿಸಿ ನಮಗ ನ್ಯಾಯವೊದಗಿದ ರಕ್ಕಸರ ಲೆಕ್ಕಿಸದೆ ಕಕ್ಕರಗಿಸಿ ಮಾಡಿ ಮುಕ್ಕಿಸಲಿರುವೆ ನೆರಣದೊಳಗೆ. ಲೆಕ್ಕಿಸದೆ ತೊಕ್ಕಡಗಿಸಿ ಮಾಡಿ ಮುಕ್ಕಿಸಲಿರುವೆ ನೆರಣದೊಳಗೆ. ಸಭೆಯಲ್ಲಿ ಪತ್ನಿಯ ಗರ್ಭದಿ ಜರಿದ, ಸಭೆಯಲ್ಲಿ ಪತ್ನಿಯ ಗರ್ಭದಿ ಜರಿದ ಹೊರತರವರೆಡೆಯನ್ನು ಬಗೆದು ವೈರಿ ಕುರುಕುಲಾಗಮನನು ವಧಿಸುವೆನು. ಸಿರಿಯು ಮೆರೆದು ದುರಹಂಕಾರ
ನನ್ನ ವೀರ ಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ನಿಜವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಆ ಕೌರವನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಕೇಶರಾಶಿಯನ್ನು ಬಂಧಿಸಿ ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ನಂತರ ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಧರ್ಮನಂದನ, ಇನ್ನು ನಾಳೆಯಿಂದ 21 ದಿನ ಭಯಂಕರವಾದ ಯುದ್ಧ. ನಿಮ್ಮ ಆಯುಧಗಳನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಸಿದ್ಧರಾಗಿರಿ. ನಾನಿನ್ನು ಬರುವೆನು. ಹೇ ಭಾಸ್ಕರ, ಅರಿಯಲಾಗದ ಘೋರ ದೇಹದಾತಿಯಳ್ ಮುಳುಗಿದೆ. ಹೇ ಭಾಸ್ಕರ, ಅರಿಯಲಾಗದ ಘೋರ ದೇಹದಾತಿಯಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಹೀಗಿಸಿಂದೋ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಸದಿ ಸಿಲುಕಿ ನೊಂದೆನು ಇಂದು ನಾ. ಬಂಧು ಬಾಂಧವರೆಂಬ ಪಾಸದಿ ಸಿಲುಕಿ
ತಡೆಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವಿ ಎಂದು ಹೇಳಿದ್ದನು. ಹೇ ಭಾಸ್ಕರ, ಆ ನನ್ನ ರಹಸ್ಯವೇನು ಹೇಳುದೇವ? ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿನಿಂದ ಜಗತ್ತನ್ನು ಬೆಳಗುತ್ತಿರುವೆ. ಆ ನನ್ನ ರಹಸ್ಯವನ್ನು ನೀನು ಹೇಳಬಲ್ಲೆಯಾ ದೇವ? ಸಪ್ತಸ್ವರ ಮಾತಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತ ಪದ್ಮಾದರಂ ದೇವಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಓಂ ನಮಃ ಸೂರ್ಯದೇವಾಯ ನಮಃ. ಓಂ ನಮಃ ಭಾಸ್ಕರಾಯ ನಮಃ. ಓಂ ನಮಃ ಸೂರ್ಯದೇವಾಯ ನಮಃ. ಕರ್ಣ, ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ನೀನು ಏನು ಹೇಳ್ತಿರುವೆಯೋ ನನಗೆ ಸ್ವಲ್ಪವೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು. ನೀನು ಯಾರು ತಾಯಿ? ಕುಮಾರ, ಹೇ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ಕುಂತಿ? ನನ್ನ ಹೆತ್ತ ತಾಯಿಯಾದ ಕುಂತಿ? ಅಮ್ಮ ಅಮ್ಮ, ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸಿದನು. ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಕ್ಷಣಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದನು ಕೋರೆದೆ ಕರುಣೆಯ ತೋರಿ ಕುವಾರನ ಪೊರೆದೆ ಎಂದಿಗೆ ಈ ಋಣವ ತೀರಿಸಲೇನಾ. ಎಂದಿಗೆ ಈ ಋಣವ ತೀರಿಸಲೇನಾ. ಜನಿಸಿದ ಮರುಕ್ಷಣವೇ ಅಮ್ಮ ಜನನೇ ಮಾತೆ. ಅಮ್ಮ ಜನಿಸಿದ ಮರುಕ್ಷಣವೇ ಜಲಗೆ ಸದೆಯಂತೆ. ಅಮ್ಮ ಜನಿಸಿದ ಮರುಕ್ಷಣವೇ ಜಲಗೆ ಸದೆಯಂತೆ. ಮಗುವ ಮನನಾಗ ಏನೆಂದನು ಹರಿಯೇ. ಅಮ್ಮ
ಮಾಡಿದ ಅಪರಾಧ ಏನದು ತಾಯೇ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಆತ್ಮ್ಯವೆನಿಸಿ ಜೀವವ ತೋರೆದೆ ಅಮ್ಮ ಆತ್ಮ್ಯವೆನಿಸಿ ಜೀವವ ತೋರೆದೆ ಮಗನೆಂಬ ಮಮಕಾರ ಅಮ್ಮ ಜನರೇ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿಹುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಜನನಿ ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು ಕರ್ಣ. ಅಮ್ಮ ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದಂತಹ ಅಪರಾಧವಾದರೂ ಏನು ತಾಯಿ ಅಮ್ಮ. ಅಲ್ಲಿದ್ದ ಜಲಚರ ಪ್ರಾಣಿಗಳು ನನ್ನನ್ನು ತಿನ್ನದೆ ಬಿಟ್ಟವಲ್ಲ. ಅದು ಅಲ್ಲದೆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೊಂದು ವಿಧವಾಗಿ ಸಾಕಿ ಸಲುವಮ್ಮ. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ ಕರ್ಣ. ಅಮ್ಮ ಜನನಿ ಪಾಂಡು ವಂಶದ ಮಹಾವೃಕ್ಷದಿಂದ ವಿಭಿನ್ನ ಮಾಡಿ ನನ್ನನ್ನು ಕಿತ್ತು ಬಿಟ್ಟೆ ಏಕೆ ಅಮ್ಮ? ಕರ್ಣಾರ್ಜುನರ ಸೋದರವರೆಂಬ ಭಾವನೆಯನ್ನು ನಾಶ ಮಾಡಿ ಅವರಿಬ್ಬರ ಮಧ್ಯೆ ದ್ವೇಷದ ಕಮರೆಯನ್ನು ಏಕೆ ಸೃಷ್ಟಿಸಿದೆ ಅಮ್ಮ? ಏಕೆ ಮಾತನಾಡುವುದಿಲ್ಲವೇ? ಮಾತನಾಡುತ್ತಾಯಿ ಹೋಗಲಿ ಬಿಡು. ಎಷ್ಟಾದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿದ್ದಲ್ಲ, ಕರುಣೆಯನ್ನು ತೋರಿದಲ್ಲ. ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ಮರೆಯಲಿ ತಾಯಿ, ಹೇಗೆ ಮರೆಯಲಿ? ಮೋನೆ ಮಂತ್ರದಿಂದ ಪಡೆದೆನು ನಿನ್ನ, ಮೋನೆ ಮಂತ್ರದಿಂದ ಪಡೆದೆನು ನಿನ್ನ, ಲೋಕ ಪ್ರವಾದಕ್ಕೆ ನರಿಯೊಳಗೆ ಅಮ್ಮ ಅಮ್ಮ ಲೋಕ ಪ್ರವಾದಕ್ಕೆ
ಕಂದ, ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಹರಿಯದೆ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಅಮ್ಮ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣ. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸು ಕುಮಾರ. ನನ್ನನ್ನು ಕ್ಷಮಿಸಿ ಬಿಡು ಕರ್ಣ. ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು. ಮಗನಾದ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೆ? ಅಮ್ಮ, ನಿನ್ನ ಪಾದ ಪೂಜೆಯನ್ನು ಮಾಡ್ತಿರುವ ಆ ಪಾಂಡವರಲ್ಲವೇ ಸುಕೃತಾಶಾಲಿಗಳು. ನನಗಂತ ಭಾಗ್ಯವು ಎಲ್ಲಿ ಬರೆಯಬೇಕು ತಾಯಿ? ಚಿಂತೆನೂ ಬಿಡು. ವತ್ಸ, ಅಮ್ಮ, ಆದದ್ದು ಆಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ಅಮ್ಮ, ವೈರಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬೆಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕಂದ. ಅಮ್ಮ, ಮಾತೆ, ಇದೊಂದು ಮಾತನ್ನು ಬಿಟ್ಟು ಮತ್ತೆ ಏನಾದ್ರೂ ಹೇಳು, ನಡೆಸಿಕೊಡುವೆನು. ಆದರೆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರ ಜನನೀ, ಮಾಡಲಾರೆನು. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿಯಾಗಿರುವ ನಾನಿದು ನಿನ್ನಲ್ಲಿ ಸೆರೆಗೊಂಡು ಭಿಕ್ಷೆ ಬಿಡುತ್ತಿರುವೆನು. ಅಮ್ಮ, ಪಾಂಡವರನ್ನು ಉಳಿಸುಕಂತ ಅವರಲ್ಲಿ ವೈರವನ್ನು ಕಳೆಯ ಕರ್ಣ. ಅಮ್ಮ, ವೀರ ಮಾತಿಯಾದ ನೀನೇ ಹೇಳು, ಪರದಾತನನ್ನು ತೊರೆಯುವುದೇ? ಅಮ್ಮ, ಆದರೆ ಅಮ್ಮ, ಆತನು ನನ್ನನ್ನು ಯುದ್ಧ ಮಾಡುವುದು ನೋಡಿ ಸ್ವಾಮಿಯು ಸಂತೋಷ ಪಡಬಾರದೆ? ವೀರ ಮಾತಿಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನು ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ ಕಂದ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಮಾತೆ, ಇದುವರೆಗೂ ಜನನಿ, ಇದುವರೆಗೂ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ಬೆಳೆಸಿದ ಸೊಸೆಯು ಪೋಷಣೆ ಇಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯದು? ಚಿಂತೆಯನ್ನು ಬಿಡು ತಾಯಿ. ಕರ್ಣ, ಅಮ್ಮ, ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷವನ್ನು ಇಟ್ಟಿರುವಾಗ ಇನ್ನು ನಾನು ಭಯ ಪಡೆದೆ ಹಾಗೆ ಹೇಗೆ ಇರಲಿ ಹೇಳು ಕರ್ಣ? ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಯುದ್ಧದಲ್ಲಿ ಪೌರುಷವರೆಗೂ ಹೋರಾಡಿ ಆತನ ಸ್ವಾಮಿಗಾಗಿಯೇ ಮಡಿಯುವೆನು. ಆತನಿಗೆ ನನ್ನಲ್ಲಿರ ವಿಶ್ವಾಸವು ನೀನೇನು ಬಲ್ಲೆ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತನೆಂದು ಧೂಳಿ ಬಿಟ್ಟಿದ್ದಾಗ ನನ್ನನ್ನು ಕರೆದುಕೊಂಡು ಹೋಗಿ ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದನು. ಇಂತಹ ಸಂಬಂಧವನ್ನು ಮರೆತರೆ ನಾನು ಕೊಲೆಪಾತಕನಿಂದಲೂ ಕಡೆಯಾಗುವುದಿಲ್ಲವೇ? ನನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಹಾಗಲಾರು ಜನನೇ, ನಾನು ಪರನ್ಮುಖನಾಗಲಾರೆ. ಹೋಗಲಿ ಬಿಡು. ಆದರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ. ಅಮ್ಮ, ಆಗಬಹುದು, ಯಾರನ್ನಾದ್ರೂ ಉಳಿಸುವೆನು. ಆದರೆ ನನ್ನ ಕಡುವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಕರ್ಣ, ಇದೇನು ಹೇಳುತ್ತಿರ್ಬೇಕಂತ? ಅಮ್ಮ, ಮಕ್ಕಳೈವರನ್ನು ಮೂತಿಟು ಸಾಗುತ್ತಿದೆ. ಅಮ್ಮ, ಮಕ್ಕಳೈವರನ್ನು ಮೂತಿಟು ಸಾಗುತ್ತಿದೆ. ಕರುಳಿನ ಕಂದನ ನದಿಯಲ್ಲಿ ಹೋಗಿದೆ. ಅಮ್ಮ,
ಕರುಳಿನ ಕಂದನ ನದಿಯಲ್ಲಿ ನೋಗಿದೆ ಈ ಅಪಮಾನವ ಸಹಿಸಲಾರೆ. ಈ ಅಪಮಾನವ ಸಹಿಸಲಾರೆ. ಎಂದಿಗೂ ನಾನು ಬರಲಾರೆ. ಅಮ್ಮ ಎಂದಿಗೂ ನಾನು ಬರಲಾರೆ. ಜನ್ಮದಾತೆ ಪರಮ ಪೂರ್ಣೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ. ಅಮ್ಮ ನೀ ಎನ್ನ ಕರೆದರು ನಾ ಬರಲಾರೆ. ಅಮ್ಮ ಇಲ್ಲಮ್ಮ ನೀ ಎನ್ನ ಕರೆದರು ನಾ ಬರಲಾರೆ. ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ಅಮ್ಮ ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ವೈರಿ ಪತನ ಶಿರವ ಉಳಿಸಲಾರೆ. ಅಮ್ಮ ಹೌದಮ್ಮ ವೈರಿ ಪತನ ಶಿರವ ಉಳಿಸಲಾರೆ. ಎಂದಿಗೂ ನಾನು ಬರಲಾರೆ. ಅಮ್ಮ ಅಮ್ಮ ಎಂದಿಗೂ ನಾನು ಬಾರಲಾರೆ. ಜನ್ಮದಾತೆ ಪರಮ ಪೂರ್ಣೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ. ಅಮ್ಮ ಜನನಿ ಅಮ್ಮ ಅರ್ಜುನ ನಡೆದ ಯುದ್ಧ ಮಾಡುವುದು ನೋಡಿ ನನ್ನ ಸ್ವಾಮಿಯ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ಕರ್ಣ ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈವರು ಮಕ್ಕಳು ಉಳಿಯುವರು. ಜನನಿ ಚಿಂತಿಸಬೇಡ, ಜನನಿ ಚಿಂತಿಸಬೇಡ. ಹೋಗಲಿ ಬಿಡು. ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ ಕುಮಾರ. ಅಮ್ಮ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತು ನಡೆಸಿಕೊಡುವೆಯಾ? ಅಮ್ಮ ನನ್ನ ಹೆತ್ತ ತಾಯಿಯ ಋಣವನ್ನಾದರೂ ತೀರಿಸುವೆನು. ಆ ಮಾತು ಏನು ಹೇಳೋಳಾಗಮ್ಮ. ಸತ್ಯವಾಗಿ ನಡೆಸಿಕೊಡುವೆಯಾ ಕಂದ? ಅಮ್ಮ ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ? ಇದು ಆ ಧರ್ಮಜನ ಸಾಕ್ಷಿಯಾಗಿ ನಡೆಸಿಕೊಡುವೆನು ಹೇಳು ತಾಯಿ. ಕರ್ಣ ಅಮ್ಮ ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟಿಗದೇ ಸಂತೋಷ. ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಕಂದ. ಅಮ್ಮ ಅಮ್ಮ ಎಂತಹ ಮಾತನ್ನು ಕೇಳಿಬಿಟ್ಟಿಯಮ್ಮ. ಸುಯೋಧನ ಸುಯೋಧನ ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿದ ಅಷ್ಟ ದಿಕ್ಪಾಲಕರುಗಳಿದ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮ ವಿದುರನು ಸರ್ವೋತ್ತಮವಾದ ಬಿಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೃದಯದ ಜನ್ಮದ ವೃತ್ತಾಂತವನ್ನೇ ಕಿತ್ತುಕೊಂಡನು. ನನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ ಜನನಿ
ಕೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಅಮ್ಮ ಅಮ್ಮ ಸಂದೇಹವ ಬಿಡು ಅಮ್ಮ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಅಮ್ಮ ಹಿಡಿಯುವುದೊಂದೇ ಬಾಣದ, ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾಮಂದ. ಅಮ್ಮ ಹೌದಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾಮಂದ. ಆ ಮುಗಿಲ ಹಿಡಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಅಮ್ಮ ಆ ಮುಗಿಲ ಕಿಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಇಟ್ಟಾಳ ತಪ್ಪೆನಮ್ಮ, ನಿನ್ನಾಳ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ನಮಗಿನ್ನೂ ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ 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 ಕಟ್ಟ ಕಡೆಯಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಅದೇನೆಂದು ಕೇಳು ಕರ್ಣ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕರ್ಣ ಅಮ್ಮ, ಇದೇನಿದು ಕಂದ? ದೈವವಶಾತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತಪಟ್ಟರೆ, ಕರ್ಣ ಏಕೆ ಹೀಗೆ ಹೌದಮ್ಮ. ಮಾತನಾಡುತ್ತಿರುವೆ ಕಂದ? ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ನನ್ನ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯೆಯನ್ನು ಮಾಡಿಸಿಕೊಳ್ಳಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಆಗಲಿ ಕಂದ. ಆದರೆ ಎಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದ್ರೆ ಅಮ್ಮ, ಅಮ್ಮ ನಿಮ್ಮ ಮುಗವನೀರು ಯುಗದಿ ಕಾಣಲಹುದೇ ಮತ್ತೆ ಅಮ್ಮ ನಿಮ್ಮ ಮುಗವನೀರು ಯುಗದಿ ಕಾಣಲಹುದೇ ಬಗೆ ಬಗೆಯಳು ನೀನು ಕಣ್ಣೀರ. ಅಮ್ಮ ಅಮ್ಮ, ಬಗೆ ಬಗೆಯಳು ನೀನು ಕಣ್ಣೀರ. ಅಮ್ಮ ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮಗವನ್ನು
ಬನ್ನಿ ಧರ್ಮರಾಯ. ಕೂತ್ಕೋಬೇಕಾ? ವಾಸುದೇವ, ಉಭಯ ಸೈನ್ಯಗಳಿಂದ ನನ್ನ ರಥವನ್ನು ನಿಲ್ಲಿಸು. ಉಭಯ ಸೈನ್ಯದ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು ಮಾಧವ. ನಿನ್ನ ಇಚ್ಛೆಯಂತೆ ಆಗಲಿ ಅರ್ಜುನ. ಅತ್ತ ನೋಡು ಅರ್ಜುನ, ಕೌರವನ ಚದುರಂಗ ದಳ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಹೋಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆಯಲ್ಲಿ ಚತುರಾಶ್ವಗಳುಳ್ಳ ಒಂದೇ ವಿಧವಾದ ರಥದಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ಕೌರವೇಶ್ವರನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವರೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತವಾದ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿಯಾದ ಭೀಷ್ಮನು. ನೆರೆಗೋದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕ್ತವು ಬೆಳಗುತ್ತಿರುವುದು. ಅರ್ಜುನ, ಆತನೇ ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸುವ ಧನಂಜಯ. ಆಜ್ಞೆ ಮಾಧವ. ಭೀಷ್ಮಂ ಮಹಾಪುರುಷ ಪಿತಾಮಹನಿಗೆ ವಂದಿಸುವೆನು. ಸಮರದಿಸನ ಸಾಡೆನ ಕೃಷ್ಣ, ಸಮರದಿಸನ ಸಾಡೆನ ಕೃಷ್ಣ, ಸಮರದಿಸನ ಸಾಡೆನ ಪರಮಾತ್ಮ. ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ ಪರಮಾತ್ಮ. ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಮತಿಹೀನನಾದೇನು ಪಥವ ತೋರಿಸು ಮುಂದೆ. ಮತಿಹೀನನಾದೇನು ಪಥವ ತೋರಿಸು ಮುಂದೆ. ಕೃಷ್ಣ ಸಮರದಿಸನೆ ಸಾಡೆನ ಕೃಷ್ಣ, ಸಮರದಿಸನೆ ಸಾಡೆನ. ಗುರು ಬಾಂಧವರ ಚಿರಚೇದಿಸೆನ, ಗುರು ಬಾಂಧವರ ಚಿರಚೇದಿಸೆನ, ಗುರು ಬಾಂಧವರ ಚಿರಚೇದಿಸೆನ. ಗುರು ಬಾಂಧವರ ಚಿರಚೇದಿಸೆನ, ಅಲ್ಪ ಭೋಗವ ಬಯಸಿ
ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯ ಮುಖವು ಬಾಡಿರುವುದು. ಶರೀರದಲ್ಲಿ ರೋಮಾಂಚನವು ಹುಟ್ಟುತ್ತಿರುವುದು. ಕೈಯಿಂದ ಗಾಂಡೆವು ಕಳಚಿತು. ನಿಲ್ಲಲು ತ್ರಾಣವಿಲ್ಲ. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನದ ಮನೆಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂದೇನಾರು ನೀನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಈ ಗುರು ಹಿರಿಯನ್ನು ಜ್ಞಾತಿವರೆಗೆ ಹಿಂಸಿಸಲಾರೆನು. ರಥವನ್ನು ಹಿಂದಿರುಗಿಸು. ಬೇಡ ಮಿತ್ರ, ನನಗೆ ಯುದ್ಧವೂ ಬೇಡ. ಏನಾಯಿತು ಮಿತ್ರ? ಏಕೆ ಹೀಗೆ ವಿಚಲಿತನಾಗಿರುವೆ? ಅಲ್ಲ, ಅದಾಗೋಯ್ತು. ಒಂದು ಮಾತು ಹೇಳು. ಅರ್ಜುನ, ಪರಮಾತ್ಮ ಮಾತೇಳು ಹೇಳಿದ ಹಾಡಬೇಡ. ಈ ವಿಷಮಾನ ಸರೋವರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನ ಹೆಸರಾಗಿ ಹೇಳಿ ಎಂಬ ನಿಂದನೆಗೆ ಗುರಿಯಾಗಬೇಡ. ನಿನ್ನ ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡಿ ಪರಮಾತ್ಮ. ಭೀಷ್ಮನು ಪೂಜ್ಯ ಮಹಾಪಿತನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣ ಪ್ರಯೋಗ ಮಾಡುವುದು ನನಗೆ ಸಮ್ಮತವಲ್ಲ. ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಅರ್ಜುನ, ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ತನ್ನ ಹರಿದು ಹೋದ ಬಟ್ಟೆಯನ್ನು ಬಿಸಾಡಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಸಾನವಾದುದು ಆತ್ಮದ ಅವಸಾನವಲ್ಲ. ಅವಿನಾಶಿಯಾದುದು ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಈ ಭೀಷ್ಮ, ದ್ರೋಣ, ನಾನು ನೀನು ಅನೇಕ ಸಾರಿ ಈ ಭೂಮಿಯಲ್ಲಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡುವುದು ಧನಂಜಯ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹದಿಂದ ಸೈತ್ಯಾದಿಕೆಯಿಂದ ಸರ್ವಾಂಗಗಳು ನಿಶ್ಚೈತಿತವಾಗುವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿಯು. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ವಿಮುಖನಾದರೆ ನೀನು ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜನೆನಿಸುವೆ. ನಿನ್ನಂತಹವರಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಅಜ್ಞಾನದಿಂದ ಕರ್ಮಭ್ರಷ್ಟರಾಗಬೇಡ. ಹೇಳಪ್ಪ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ನಿನ್ನ ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನ್ನನ್ನು ಕರುಣಿಸು ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಆತನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮನುಷ್ಯನ ಕರ್ತವ್ಯ. ಆದ್ದರಿಂದ ನೀನೀಗ ಶಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಅರ್ಜುನ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರು ಈ ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮಜರಾರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ
ಇವು ನನ್ನ ಅವತಾರಗಳ ಉದ್ದೇಶ ಪಾರ್ಥ. ನಿನ್ನ ಅವತಾರದ ಗುರುತುಗಳೇನು ಪರಮಾತ್ಮ? ನಿನ್ನ ತಿಳಿಯುವ ಬಗೆಗೆ ಉತ್ತರವನ್ನು ಕಣಿಸು ಮಹಾಮಹಿಮ, ಉತ್ತರವನ್ನು ಕಣಿಸು. ಅರ್ಜುನ, ನಾನು ಮಾಯಾರೂಪಿ. ಧರಿತ್ರಿ ಎನ್ನಿಸಿ ಇಡೀ ಪ್ರಪಂಚವನ್ನೇ ಧಾರಣೆ ಮಾಡಿಕೊಳ್ಳುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಸನದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಗಳಿಗೆ ಕಾರಣನು ನಾನು. ಅರ್ಜುನ, ನಾನು ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯಾದ ಪರಾಸಕ್ತನು ನಾನು. ದಾರದಲ್ಲಿ ಮಣಿಯ ಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಐಕ್ಯವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರನು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸರ್ವಭೂತಗಳಿಗೆ ಆದಿಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮನಸ್ಸಿನಲ್ಲಿದ್ದ ಅಂಧಕಾರವು ಹರಿಯಿತು. ನಿನ್ನ ವಿಶ್ವರೂಪವನ್ನು ಧಾರಣ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ಇದೋ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕಾಳ ಕರಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ಈ ನನ್ನ ಹೃದಯದಲ್ಲಿ ಧರಿಸಿಕೊಳ್ಳುವೆನು. ಅರ್ಜುನ, ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಗಳಿಸಿ ಕೀರ್ತಿಶಾಲಿಯಾಗುವೆ. ಅರ್ಜುನ, ಇದೋ ನೋಡು ನನ್ನ ವಿಶ್ವರೂಪವನ್ನು. ಎಂತಹ ರೂಪಿದು! ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಸಂಧಿಯ ಕರುಣಿಸುತ್ತಿ ರಾಧಾ ರಮಣ, ಮುಕ್ತಿಯ ಕರುಣಿಸುತ್ತಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಕೃಷ್ಣ. ಮಾಧವ ಕೇಶವ ಮಾಡು ಕೃಪೆಯನು. ಪಾಮರನಿನ್ನಳು ಭೀಕರ ರೂಪದ ಬೇಗೆಯನ್ನ ಸೈತೆ. ಭೀಕರ ರೂಪದ ಬೇಗೆಯನ್ನ ಸೈತೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾ ರಮಣ, ಮುಕ್ತಿಯ ಕರುಣಿಸುನಿ ಕರುಣಿಸುನಿ ಕರುಣಿಸುನಿ. ಎಂತಹ ಭಯಂಕರವಾದ ರೂಪಿದು! ಮಾನವ ಚಕ್ಷುಗಳಿಂದ ನೋಡಲಾರೆನು. ಕೈಕಾಲುಗಳು ಕಂಪಿಸುತ್ತಿರುವವು. ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ
ನಿನ್ನ ಸೌಮ್ಯ ರೂಪವಾದ ದಾನವನ್ನು ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ಸದಾ ಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಮ ಲಲನಚಿತ್ತ ರಂಜಿತವಾದ ನಿನ್ನ ಗಾಂಭೀರ್ಯ ಸುವಾಸನ ವದನದಲ್ಲಿ ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನಾದ ಈ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತವಾದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರಥಮಭ್ರಷ್ಟವಾಗದಂತೆ ನೋಡಿಕೊಂಡು ನಿನ್ನನ್ನು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ಕರ್ಮಧಾರನಾಗಿ ನಿಂತಿರುವೆನು ಅರ್ಜುನ. ಆಗಬಹುದು ಪರಮ. ಮರುಕವಾಂತೆನು ನೀದಿ ಸ್ವಾಂತಗಳು ಪ್ರಾಂತನಾದೆ ಸೋದರ ಸ್ವಾಂತಗಳು ಪ್ರಾಂತನಾದೆ ಮುಂದಿನ ಯೋಚನೆ ಮನಕನು ತೋರದು ಸಹೋದರ ಮುಂದಿನ ಯೋಚನೆ ಮನಕನು ತೋರದು ಮನಸೊಳಗೀಗ ಮರುಕವಾಂಗೆನು ಸಹೋದರ ಅಗ್ರಜ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ನನ್ನ ವಿಜಯ ಸೂರ್ಯನು ಉದಯನಾದನೆಂದು ಭಾವಿಸಿದೆ. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಆ ವ್ಯೂಹವನ್ನು ಭೇದಿಸಿ ನಿನ್ನೆಯ ದಿನ ನಾನೂ ಸಹ ವಿಫಲನಾದೆನು. ಭೀಮಸೇನ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಕಡೆ ಸಂಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಆದಷ್ಟು ಬೇಗ ಹಿಂತಿರುಗುವ ಸಂಭವವಿಲ್ಲ ಅಣ್ಣ. ಈಗಿದರ ಉಪಾಯವೇನು ಸಹೋದರ? ಆದಷ್ಟು ಜಾಗ್ರತೆಯಾಗಿ ಒಂದು ಉಪಾಯವನ್ನು ಮಾಡಲೇಬೇಕು, ಇಲ್ಲವೇ ಪರಾಭವವು ಖಂಡಿತ. ಇದೆಂತ ಮಾತು ನೋಡಪ್ಪ, ನಿಮ್ಮ ಕೈಲಿ ಗದೆ ಇರುವಾಗ ನಮ್ಮ ತಂದೆ ಪೂಜೆ ತಂದೆಯವರ ಕಪಿತ ಯುದ್ಧ ಭೂಮಿಯಲ್ಲಿ ಹಾರಾಡ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒದಗಿರುವಂತ ಆಪತ್ತಾದರೇನು ತಂದೆ? ಕುಮಾರ, ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ ಕುಮಾರ, ಚಿಂತೆಯನ್ನು ತಡವ ಮಾಡಬೇಕೆ ಅಭಯ. ದೊಡ್ಡಪ್ಪ ಚಿಂತೆಯನ್ನು ತಡವ ಮಾಡಬೇಕೆ ಹುಡುಗಿ ಅಭಯ. ದಯ ಹೊಂದಿರಲಿ ಹಿಂದಿರೆ ಅಂದೆ ಮಾತನ್ನ ದಯ ಹೊಂದಿರಲಿ ಹಿಂದಿರೆ ಸದೆ ತಾನೇ ಬರಲಿ ಕ್ಷಣದೊಳಗೆ ಕೆಣಕಿದರೆ ಕಡಿ ಕ್ಷಣದೊಳಗೆ ಕೆಣಕಿದರೆ ಕಡಿ ಬಿಡ ಚಿಂತೆಯನ್ನು ತಡವ ಮಾಡಲಿಕ್ಕೆ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ಆ ಚಕ್ರವನ್ನು ಭೇದಿಸಿ ನಾನು ಬರುವೆನು. ನಿಮ್ಮ ಅಪ್ಪಣೆ ಪಡೆಯುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆನು. ಬಾಪು ಕುಮಾರ, ಬಾಪು, ನೀನು ನಮ್ಮ ವಂಶದ ಕೀರ್ತಿಯೇ ಸರಿ. ಮಗು, ಈ ಕೆಲಸವು ನಿನ್ನಿಂದ
ಅಸಾಧ್ಯವಾದದ್ದು. ನಾವೆಲ್ಲರೂ ಬದುಕಿದ್ದು ನಿಮ್ಮನ್ನು ಇಂಥ ದುಸ್ಸಾಹಸ ಕೆಲಸಕ್ಕೆ ಕಳುಹಿಸುವುದು ಲೋಕಾಭಿಮತವೆನಿಸುವುದಿಲ್ಲ. ದೊಡ್ಡಪ್ಪ ಕುಮಾರ, ದೊಡ್ಡಪ್ಪ, ನಾನು ತಾಯಿ ಗರ್ಭದಲ್ಲಿರುವಾಗಲೇ ಯುದ್ಧವನ್ನು ಕಲಿತಿರುವೆನು. ಅದಕ್ಕೆ ಅವಕಾಶ ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡಿ. ನನಗನುಮತಿಯನ್ನು ಕೊಡು. ನಾನು ಆಗ ತಿಳಿದೆ ಪಾರ್ಥನವನ ಪಾತ್ರನೆಂದು ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುವಿನ ಈ ಉತ್ಸಾಹವನ್ನು ನಿರಾಕರಿಸಬೇಡ. ಅಪ್ಪಣೆಯನ್ನು ಕೊಡು. ಕುಮಾರನು ವ್ಯೂಹವನ್ನು ಭೇದಿಸಿದೊಡನೆ ನಾವು ಅವನೊಂದಿಗೆ ನುಗ್ಗಿ ಇಡೀ ವ್ಯೂಹವನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಸಹೋದರ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಈತನನ್ನು ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾಗದು. ಆಗಲೇ ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನ ಕೈ ಸೇರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ನಿಮ್ಮೆಲ್ಲರ ಜಯಶೀಲನಾಗಿ ಹೋಗು ಕುಮಾರ. ನಿಮ್ಮೆಲ್ಲರ ಆಶೀರ್ವಾದವು ವಜ್ರಕವಚದಲ್ಲಿ ರಕ್ಷಿಸಿಕೊಂಡಿರುವಾಗ ನನಗೆಲ್ಲಿ ಭಯ ಇರುವುದು? ನಾನಿಂದ ಬರುವೆನು. ಪ್ರಾಣೇಶ್ವರ, ಶೃಂಗಾರದವನರಿ ಸಲಾಪದಿನಲಿವ ಚಲುವಿನಾಲತೆಯೇ ಕಾಲಿದೇವ ಮಧುವ ಪೀರಲು ಭ್ರಮರ ಬಾಚಲಿಗೆ
ಚೆಲುವೆ ಪರಾಗದ ಒಲವೇ ಪ್ರೇಮದ ಜ್ಯೋತಿಗೆ ಬೆಳಕನು ಚೆಲ್ಲುತ್ತಾ ಪ್ರೇಮದ ಜ್ಯೋತಿಗೆ ಬೆಳಕನು ಚೆಲ್ಲುತ್ತಾ ಚೆಲುವೆ ಪರಾಗದ ಒಲವೇ ಕುಡಿ ನೋಟದಲ್ಲಿ ನಲ್ಲನೆ ಮನ ಸೆಳೆದೆ ಕುಡಿ ನೋಟದಲ್ಲಿ ನಲ್ಲನ ಮನ ಸೆಳೆದೆ ಕಣ್ಣೋಟದೆ ನಾ ಮನ ಸೋತಿಯೇನೋ ಹೃದಯದ ತಾಪಗೆ ಹೃದಯದ ತಾಪಗೆ ಮನ ಸೋತಿಯೇನೋ ಇನಿಯನ ಮನದಲ್ಲಿ ಅನುದಿನ ಇನಿಯನ ಮನದಲ್ಲಿ ಅನುದಿನ ಬೆಳಗು ಪಾಚಲಿದೆ ಪರಾಗದ ಒಲವೇ ಕಾಚಲಿದೆ ಪರಾಗದ ಒಲವೇ ಪ್ರಾಣೇಶ್ವರ, ನಾನು ನನ್ನ ಹೃದಯದ ದೇವನ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆನು. ಈ ದಿನ ಅದು ಲಭಿಸಿತು ಪ್ರಿಯ. ಪ್ರೇಯಸಿ, ನಿನ್ನ ದೇವರ ದರ್ಶನ ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಿಕೊಳ್ಳಲು ಏನನ್ನು ಸಿದ್ಧಪಡಿಸಿಕೊಂಡು ಹೇಳು. ಪ್ರಾಣೇಶ್ವರ, ನಾನು ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ನುಡಿದಿರುವುದು ಅದು ನಿನ್ನ ಹೃದಯ ಪ್ರೇಮ. ಅದು ಮೊದಲಿನಿಂದ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರಾಣೇಶ್ವರ. ಪ್ರೇಯಸಿ, ನಾನು ಅದನ್ನು ಬಲ್ಲೆ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ಹೌದೇ ಪ್ರಾಣೇಶ್ವರ? ಪ್ರಿಯ, ಪ್ರೇಯಸಿ, ವಸಂತನಾದ ಮಗೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಗೆ ವಸಂತನಾಗಮವು ನೀನೆ ವಸಂತ ನಾನೇ ಕೋಗಿಲೆ ಪ್ರಾಣೇಶ್ವರ, ನೀನೆ ಕೋಗಿಲೆ ನಾನೇ ವಸಂತ. ಪ್ರಿಯ,
ವಸಂತನ ಗಮಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ಗಮನ ಪ್ರೇಸಿ ನಿನ್ನ ಸೇರಲು ಭಾವದರಗಳಾಗಿ. ಕಾಣಿಸ್ತೀರಾ? ಪ್ರಿಯತಮ, ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ನೀನೆ ವಸಂತ. ನಾನು ಕೋಗಿಲೆ ನೀನೆ ವಸಂತ. ವಸಂತ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಪ್ರಕೃತಿ ಸೃಷ್ಟಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಬೆಳಕನ್ನು ಜಗತ್ತಿಗೆ ಕೊಡುವನು. ಪ್ರೇಮದ ವಿಚಾರವೂ ಆಗಿ ಅದೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ, ವಿರಹ ಮತ್ತು ಸಮ್ಮಿಲನ ಈ ಉಭಯ ಭಾವಗಳ ಹೃದಯದ ಆಕರ್ಷ ವಿಕರ್ಷಣೆಗಳೇ ಹೃದಯ ಪ್ರೇಯಸಿ ಹೃದಯೇಶ್ವರಿ. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಪ್ರಾಣೇಶ್ವರ, ಇದನ್ನೊಂದು ಬಾರಿ ಎದೇರಿಸಿ ನೋಡಲೇ ಸ್ವಾಮಿ? ಈ ಕೋಮಲವಾದ ಹಸ್ತಗಳಿಗೆ ಇದು ಯೋಗ್ಯವಾದ ಕಾರ್ಯವಲ್ಲ ಉತ್ತರ. ಪ್ರಿಯಾ ಆನಂದವಾಗಿರಿ ನಾವೇನಿದೆ 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 ನೀ ರಾಜ ನೀತೆ ಏರುದು ಗೋಪವೇ ಆನಂದವಾಗಿರಿ ನಾವೇನಿದೆ ನಾವೇನಿದೆ ಕಾರುಣ್ಯ ತಿಂದೆ ಕೋಮಲ ಬಾಲೆ ಸಂಗಮ ಕಿಂದೀಗ ನಾ ಕಾರುಣ್ಯ ತಿಂದೆ ಕೋಮಲ ಬಾಲೆ ಸಂಗಮ ಕಿಂದೀಗ ನಾ ಈ ರಾಜ ನೀತೆ ಏರುದ ಗೋಪಾಲೆ ಆನಂದವಾಗಿರಿ ನಾವೇನಿದೆ ನಾವೇನಿದೆ
ಸತಿಯಂತಿಗರಾರಾಧಿನಿ ಪ್ರೇಮ ಸತಿಯಂತಿಗರಾರಾಧಿನಿ ಗೋಪಾಲೆ ಆನಂದವಾಗಿರಿ ನಾ ಬೇಡುವೆ ಪ್ರಿಯ ನಾ ಬೇಡುವೆ. ನನಗೆ ಅನುಗ್ರಹವನ್ನು ಕೊಡು. ನೀನು ಹಾಕಿದ ಪ್ರೇಮಮಾಲೆಯಿಂದ ನಾನು ರಣರಂಗದಲ್ಲಿ ಭೂಷಿತನಾಗಿ ಬೆಳಗುವೆನು. ಪ್ರಿಯ ಸುಖ ಸವಿ ಪ್ರೇಮ ಬನದ ಹೋಗಿವೆ ಮುಖನ ಸುನಾಚಿನಗುವ ಸಂಚಲ ಸಕನಾಯಿನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಹೋಗಿವೆ ಮುಖನ ಸುನಾಚಿನಗುವ ಸಂಚಲ ಸಕನಾಯಿನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಹೋಗಿವೆ. ನನ್ನ ಆಜ್ಞೆಯನ್ನು ಕೊಡು. ಹೋಗಿ ಬಾ, ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ. ಬಾ ಪುತ್ರಿ, ಹೋಗೋಣ. ಭೀಮಸೇನ, ಎಷ್ಟೊಂದು ಅಪಮಾನ! ಈ ಸಾರಿ ಖಂಡಿತವಾಗಿಯೂ ದುರ್ಯೋಧನನು ನಿನ್ನನ್ನು ವಂಚಿಸಿದನು. ನನ್ನನ್ನು ವಂಚಿಸುವುದಿಲ್ಲ ಕೃಷ್ಣ, ನಿನ್ನನ್ನು ವಂಚಿಸಿದನು. ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗಲಾರದು. ಏನು ಮಾಡುವುದು ವಾಸುದೇವ? ಯುಧಿಷ್ಠಿರ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭದಿಂದ ಅಡಗಿ ಕುಳಿತಿರುವನಂತೆ. ಹೋಗಿ ನೋಡು, ಹೊರಗೆ ಬರುವನು. ದುರ್ಯೋಧನ, ದುರ್ಯೋಧನ,
ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ಬಾ ಹೊರಗೆ. ಒಪ್ಪತಕ್ಕ ಮಾತು. ಅಣ್ಣನ ಬಾಯಲ್ಲಿ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ಅದು ನಿನ್ನಿಂದ ಸಾಧ್ಯವಿಲ್ಲ. ನಾನು ಕರೆಯುವೆನು. ಎಲ್ಲವೋ ದುರ್ಯೋಧನ, ಕೌರವರ 11 ಅಕ್ಷೋಣಿ ಸೈನ್ಯವನ್ನು ನಾಶ ಮಾಡಿದೆ. ನಿನ್ನ 99 ಮಂದಿ ಸಹೋದರರನ್ನು ನಾಶ ಮಾಡಿದೆ. ಕರ್ಣ, ಭೀಷ್ಮ, ದ್ರೋಣ, ಶಲ್ಯ ಮಹಾರಥಿಕರು ನಿನ್ನಿಂದ ಆತರಾದರು. ಶಕುನಿಯಂತಹ ನರಾದವನು ವೀರರಂತೆ ರಣರಂಗದಲ್ಲಿ ಯುದ್ಧ ಮಾಡಿ ಸೋತು ಸತ್ತನು. ಈ ನೀನು ಏಡಿಯಂತೆ ಯುದ್ಧದಿಂದ ಓಡಿ ಬಂದು ಸರೋವರದಲ್ಲಿ ಅಡಗಿ ಕುಳಿತಿರುವ್ಯಾ? ಎದ್ದು ಬಾರೋ, ಎದ್ದು ಬಂದು ನನ್ನೊಡನೆ ಯುದ್ಧವನ್ನು ಮಾಡು. ವಿರಾಟ ರಾಜನ ಮನೆಯ ಅಡಿಗೆ ಮನೆಯ ಭಟ್ಟಂಗಿ ಈ ವೀರ ಹೃದಯವನ್ನು ಎಳೆಯಬಲ್ಲನು. ಭೀಮಸೇನ, ಇದು ನಿನ್ನ ಯುದ್ಧದ ಕಡೆಯ ಆಹ್ವಾನ. ಆ ದುರ್ಯೋಧನನಿಗೆ ಏನೆಂದು ಉತ್ತರವನ್ನು ಕೊಡುವೆ? ಈ ಸಮಯಕ್ಕಾಗಿ ಅಲ್ಲವೇ ಕೃಷ್ಣ ನಾವು ಕಾದು ಕುಳಿತದ್ದು? ದುರ್ಯೋಧನ, ಭೀಮ ನನ್ನನ್ನು ಜಯಿಸಿದರೆ ಸರ್ವ ಸಂಪತ್ತನ್ನೇ ಜಯಿಸಿದಂತೆ. ನೀನು ನನ್ನನ್ನು ಜಯಿಸಿದರೆ ಆ ಚಂದ್ರಾರ್ಕವಾದ ಕೀರ್ತಿಯು ನಿನ್ನದಾಗುವುದು. ಸಿದ್ಧರಾಗಿರುವೆನು. ಸ್ವಲ್ಪ ಕಾಲ ವಿರಮಿಸಿಕೋ. ವಿಶ್ರಾಂತಿಯ ಅಗತ್ಯವಿಲ್ಲ. ಯುದ್ಧಕ್ಕೆ ನಿರಾಶನಾಗಬೇಡ. ತೊಡೆ ತಟ್ಟಿ ಯುದ್ಧವನ್ನು ಮಾಡು. ಈಗ ನೆನಪಿಗೆ ಬಂದಿತು. ಕೃಷ್ಣ, ದುರ್ಯೋಧನ, ನಿನಗೆ ವೀರ ಸ್ವರ್ಗವು ಪ್ರಾಪ್ತವಾಗಲಿ. ನಡೆಯಿರಿ, ಜಯವು ನಿಮ್ಮದಾಯಿತು. ಧರ್ಮರಾಜ್ಯವನ್ನು ಸ್ಥಾಪಿಸುವ ಕಾರ್ಯವು ನೆರವೇರಿತು. ಎಲ್ಲರಿಗೂ ಮಂಗಳವಾಗಲಿ. ಧನ್ಯನಾದ ಪರಮಾತ್ಮ. ಕರ್ಪೂರ ರಾಜಮಾರ್ತಾಂಡ ಸತ್ಯಪ್ರಭು ಹಸ್ತಿನಾವತಿಯ ಧರ್ಮರಾಜ ಮಹಾರಾಜ್ ಕಿ ಜೈ ಬರ. ಧರ್ಮರಾಜ ಮಹಾರಾಜ್ ಕಿ, ಧರ್ಮರಾಜ ಮಹಾರಾಜ್ ಕಿ. ಮಂಗಳಂ ಜಯ ಶುಭ ಮಂಗಳಂ ರಾಧಾರಮಣ ಜಯ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ರಾಧಾರಮಣ ಜಯ ಮಂಗಳಂ. ಆದಿದೇವನಿಯ ಶುಭಮಂಗಳಂ ಲಕ್ಷ್ಮೀರಮಣಯ ಶುಭಮಂಗಳಂ. ಆದಿದೇವನಿಯ ಜಯ ಮಂಗಳಂ ಲಕ್ಷ್ಮೀರಮಣಯ ಜಯ ಮಂಗಳಂ. ಮಂಗಳಂ ಜಯ ಶುಭಮಂಗಳಂ ರಾಧಾರಮಣಯ ಜಯ ಮಂಗಳಂ. ದಶಾವತಾರ ಮಹಿಮನಿಗೆ ಅಪಾರ ಕೀರ್ತಿ ಗಳಿಸಿದಗೆ. ದಶಾವತಾರ ಮಹಿಮನಿಗೆ ಅಪಾರ ಕೀರ್ತಿ ಗಳಿಸಿದಗೆ. ಮಂಗಳಂ ಜಯ ಶುಭ ಮಂಗಳಂ ರಾಧಾರಮಣಯ ಜಯ ಮಂಗಳಂ. ಲಕ್ಷ್ಮೀರಮಣಯ ಜಯ ಮಂಗಳಂ ರಾಧಾರಮಣಯ ಜಯ ಮಂಗಳಂ. ಗೋವಿಂದ 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 ಹರ